ನಮಸ್ತೆ ಗೆಳೆಯರೆ. ಹಸುವಿನೊಂದಿಗೆ ಬದುಕು, ಹಸುಗಳೊಂದಿಗೆ ಬದುಕು. ಬೆಂದ ಕಾಳೂರು ಬೆಳೆದು ಬೆಂಗಳೂರಾದಾಗ್ಲೂ ಈ ನಗರದ ವಾತಾವರಣದಲ್ಲಿ ಹಸುಗಳೊಂದಿಗೆ ಬದುಕು ಅತಿ ಸುಂದರ, ಅತಿ ಮಧುರ, ಆನಂದಮಯ, ಆರೋಗ್ಯಮಯ, ಗೋಮಯ, ಪಂಚಗವ್ಯಗಳಿಂದ ಕೂಡಿದ ಗೋಮಯ, ಸರ್ವ ಕ್ಯಾನ್ಸರ್ಗಳಿಗೂ ನಿವಾರಣೆಯ ಗೋವಿನ ಪಂಚಗವ್ಯಗಳ ಸಹವಾಸ. ಪಂಚಗವ್ಯಗಳೆಂದರೆ ಹಸುವಿನ ಸಗಣಿ, ಹಸುವಿನ ಮೂತ್ರ, ಹಸುವಿನ ಮೊಸರು, ಹಸುವಿನ ಹಾಲು, ಹಸುವಿನ ತುಪ್ಪ. ಇವುಗಳನ್ನ ಸೇರಿಸಿ ಗುಜರಾತ್ನ ನಡಿಯಾತ್ ಎಂಬ ಗ್ರಾಮದಲ್ಲಿ 4ನೇ ಹಂತದ ಕ್ಯಾನ್ಸರ್ ಅನ್ನ ಸರಿ ಮಾಡುತ್ತಿದ್ದಾರೆ ಒಂದು ಆಸ್ಪತ್ರೆಯಲ್ಲಿ. ಬರೀ ಗೋವುಗಳ ಸಹವಾಸ. ವಿದೇಶಗಳಿಂದ ಕೂಡ ಅನೇಕ ಜನ ಬಂದು ಅಲ್ಲಿ ತಮ್ಮ ಕಾಯಿಲೆಗಳನ್ನ ವಾಸಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಂತ ಆರೋಗ್ಯಕ್ಕೋಸ್ಕರ ಗೋವನ್ನ ಸಾಕಬೇಡಿ, ಪರೋಪಕಾರಕ್ಕಾಗಿ ಸಾಕಿ. ಗೋವಿನ ಒಳಿತಿಗಾಗಿ ಸಾಕಿ, ಗೋವಿನ ವೃದ್ಧಿಗಾಗಿ ಸಾಕಿ, ಗೋವಿನ ಅಭಿವೃದ್ಧಿಗಾಗಿ ಸಾಕಿ. ಗೋತಳಿಗಳು ವಿನಾಶದ ಅಂಚಿನಲ್ಲಿದೆ. ಅದರಲ್ಲೂ ಈ ಬೂದಿ ಬಣ್ಣದ ಹಸು ಇದೆಯಲ್ಲ, ಇದು ಪೊಂಗನೂರು ಹಸು. ತಿರುಪತಿ ತಿಮ್ಮಪ್ಪನಿಗೆ ಇವುಗಳ ಹಾಲಿಂದಲೇ ಅಭಿಷೇಕ. ಆ ಬೆಟ್ಟಗಳಲ್ಲಿ ಬದುಕಲು ಇದು ಕುಬ್ಜವಾಗಿರುತ್ತೆ. ಈ ಹಸುಗಳು ವಿನಾಶದ ಅಂಚಿನಲ್ಲಿದೆ. ಇವುಗಳು ನಮ್ಮ ಮುಂದಿನ ಪೀಳಿಗೆಗೂ ಉಳಿಸಬೇಕಂದ್ರೆ ಇವುಗಳನ್ನ ನಾವು ಬೆಳೆಸಬೇಕಾಗಿದೆ. ಸಾಕುವುದು ಸುಲಭ, ಸ್ಥಳವಿರಬೇಕಷ್ಟೇ ನಿಮ್ಮ ಮನೆಯಲ್ಲಿ. ಒಳಿತಾಗ್ಲಿ. ಧನ್ಯವಾದ. ಅಹೋರಾತ್ರ.